ಹಲೋ ಫ್ರೆಂಡ್ಸ್, ಶುಭ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವಿವಿಧ ಹುದ್ದೆಯ ನೇಮಕಾತಿಯ ಬಗ್ಗೆ ತಿಳಿಸಲಿದ್ದೇನೆ. ಹೌದು ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಹೇಳಬಹುದು. 10ನೇ ತರಗತಿ ಹಾಗೂ PUC ಪಾಸ್ ಆದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಸೌಹಾರ್ದ ಫೆಡರಲ್ ಸಹಕಾರಿ ಲಿಮಿಟೆಡ್ ಅವರು ವಿವಿಧ ಹುದ್ದೆಗಳ ನೇಮಕಾತಿಗೆ ಕರೆದಿದ್ದಾರೆ. 10ನೇ ತರಗತಿ ಹಾಗೂ PUC ಪಾಸ್ ಆದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿರುತ್ತೇನೆ. ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿರಿ. ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ಕೊನೆಯ ದಿನಾಂಕ ಮತ್ತು ಯಾವ ಹುದ್ದೆಗಳಿದೆ ಎಂಬುದಾಗಿ ನಿಮಗೆ ತಿಳಿಸಿಕೊಡ್ತೇನೆ. ಕರ್ನಾಟಕ ಸರ್ಕಾರದ ಸೌಹಾರ್ದ ಫೆಡರಲ್ ಸಹಕಾರಿ ಲಿಮಿಟೆಡ್ ಇವರು ವಿವಿಧ ಹುದ್ದೆಯ ನೇಮಕಾತಿಗೆ ಅರ್ಜಿಯನ್ನು ಕರೆದಿರುತ್ತಾರೆ. ಒಟ್ಟು 39 ಹುದ್ದೆಗಳಿವೆ. ಯಾವ್ಯಾವ ಹುದ್ದೆಗಳೆಂದು ನೋಡೋದಾದರೆ, ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಇದೆ, ಕಾನೂನು ಅಧಿಕಾರಿ, ಮಾನವ ಸಂಪನ್ಮೂಲ ಅಧಿಕಾರಿ, ತರಬೇತಿ ಅಧಿಕಾರಿ, ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ, ಸಹಾಯಕರು, ಟೈಪಿಸ್ಟ್, ಸ್ಟೆನೋ, ಕಿರಿಯ ಸಹಾಯಕರು, ಉಪಸಿಬ್ಬಂದಿ ಹಾಗೂ ವಾಹನ ಚಾಲಕರು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಂಬಳ ₹13,000ರಿಂದ ₹70,000ವರೆಗೆ ಇರುತ್ತದೆ. ಇನ್ನು ಯಾವ ವಯೋಮಿತಿಯವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದೆಂದು ನೋಡೋದಾದರೆ, ಇದರಲ್ಲಿ ಬೇರೆ ಬೇರೆ ಕ್ಯಾಟಗರಿಯನ್ನು ಮಾಡಿರ್ತಾರೆ. ಚಾರ್ಟರ್ಡ್ ಅಕೌಂಟೆಂಟ್, ಕಾನೂನು ಅಧಿಕಾರಿ, ಮಾನವ ಸಂಪನ್ಮೂಲ ಅಧಿಕಾರಿ, ತರಬೇತಿ ಅಧಿಕಾರಿ ಇವರಿಗೆ 35 ವರ್ಷಗಳನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿಯಾಗಿ ಸಹಾಯಕ ಅಭಿವೃದ್ಧಿ ಅಧಿಕಾರಿ, ಸಹಾಯಕರು, ಟೈಪಿಸ್ಟ್ ಅನ್ನೋ ಇವರಿಗೆ 30 ವರ್ಷದ ವಯಸ್ಸು ಹಾಗೂ ಕಿರಿಯ ಸಹಾಯಕ, ಉಪಸಿಬ್ಬಂದಿ ಹಾಗೂ ವಾಹನ ಚಾಲಕರಿಗೆ 25 ವರ್ಷದ ವಯಸ್ಸನ್ನು ನಿಗದಿ ಮಾಡಿದ್ದಾರೆ. ಇನ್ನು ಇದಕ್ಕೆ ಅರ್ಜಿ ಶುಲ್ಕ ಯಾವುದು ನೋಡೋದಾದರೆ, ಇದರಲ್ಲಿಯೂ ಬೇರೆ ಬೇರೆ ರೀತಿಯಾಗಿ ಅರ್ಜಿಯನ್ನು ಶುಲ್ಕವನ್ನು ಇಟ್ಟಿರ್ತಾರೆ. ಒಂದು ಚಾರ್ಟರ್ಡ್ ಅಕೌಂಟೆಂಟ್, ಕಾನೂನು ಅಧಿಕಾರಿ, ಮಾನವ ಸಂಪನ್ಮೂಲ ಅಧಿಕಾರಿ, ತರಬೇತಿ ಅಧಿಕಾರಿ, ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಇವರೆಲ್ಲ ಅಭ್ಯರ್ಥಿಗಳಿಗೆ ₹500 ಇಟ್ಟಿರ್ತಾರೆ ಅರ್ಜಿ ಶುಲ್ಕ. ಹಾಗೂ ಸಹಾಯಕರು, ಟೈಪಿಸ್ಟ್, ಸ್ಟೆನೋ, ಕಿರಿಯ ಸಹಾಯಕ, ಉಪಸಿಬ್ಬಂದಿ ಹಾಗೂ ವಾಹನ ಚಾಲಕರಿಗೆ ₹300 ಅರ್ಜಿಯ ಶುಲ್ಕವನ್ನು ಇಟ್ಟಿರ್ತಾರೆ. ಇನ್ನು ವಿದ್ಯಾರ್ಹತೆ ಏನೇನು ಬೇಕು ನೋಡೋದಾದರೆ, ಇದರಲ್ಲಿ ವಿದ್ಯಾರ್ಥಿಯನ್ನು ಬೇರೆ ಬೇರೆ ರೀತಿಯಾಗಿ ಮಾಡಿರ್ತಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಅವರಿಗೆ ಶೈಕ್ಷಣಿಕ ಅರ್ಹತೆ CA, CS, ICWA ಇದನ್ನು ಅವರು ಪೂರ್ತಿ ಮಾಡಿರಬೇಕು. ಇನ್ನು ಕಾನೂನು ಅಧಿಕಾರಿಯವರಿಗೆ ಕಾನೂನಿನಲ್ಲಿ ಪದವಿಯನ್ನು ಅಥವಾ LLB ಮಾಡಿರಬೇಕು. ಮಾನವ ಸಂಪನ್ಮೂಲ ಅಧಿಕಾರಿಗೆ HR MBA ಮಾಡಿರಬೇಕು. ತರಬೇತಿ ಅಧಿಕಾರಿಗೆ MA ಮತ್ತು MSW ಆಗಿರಬೇಕು. ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ, ಸಹಾಯಕರು, ಟೈಪಿಸ್ಟ್ ಮತ್ತು ಸ್ಟೆನೋ ಆದವರು ಪದವಿಯನ್ನು ಪೂರ್ತಿಗೊಳಿಸಬೇಕು. ಕಿರಿಯ ಸಹಾಯಕರು ದ್ವಿತೀಯ PUCಯನ್ನು ಪಾಸ್ ಆಗಿರಬೇಕು. ಇನ್ನು ಉಪಸಿಬ್ಬಂದಿ ಹಾಗೂ ವಾಹನ ಚಾಲಕರಿಗೆ SLC ಅಥವಾ 10ನೇ ತರಗತಿಯನ್ನು ಪೂರ್ತಿ ಮಾಡಿರಬೇಕಾಗಿರುತ್ತದೆ. ಇನ್ನು ಆಯ್ಕೆ ವಿಧಾನ, ಆಯ್ಕೆಯು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಮೂಲಕ ನಡೆಯುತ್ತದೆ. ಇನ್ನು ಅರ್ಜಿಯನ್ನು ಸಲ್ಲಿಸಲು ಯಾವುದೇ ಆನ್ಲೈನ್ ಎಂಟ್ರಿ ಇಲ್ಲ ಅಥವಾ ಆನ್ಲೈನ್ ಲಿಂಕ್ ಇಲ್ಲ. ಆಫ್ಲೈನ್ ಮೂಲಕ, ಆಫ್ಲೈನ್ ಅಂದರೆ ನೀವು ಅದನ್ನು ಆಫ್ಲೈನ್ ಅಂದರೆ ನೀವು ಡೌನ್ಲೋಡ್ ಮಾಡಿ ಅರ್ಜಿಯನ್ನು ಫಿಲ್ಅಪ್ ಮಾಡಿ ಅದನ್ನು ನೀವು ಪೋಸ್ಟ್ ಮಾಡಿ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಅದನ್ನು ತಲುಪಿಸಬೇಕಾಗ್ತದೆ. ಅರ್ಜಿ ಫಾರ್ಮನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನು ಅರ್ಜಿಯನ್ನು ಯಾವ ವಿಳಾಸ ಕಳಿಸಬೇಕು ಎಂಬುದಾದರೆ, ಸೌಹಾರ್ದ ಸಹಕಾರಿ ಸೌಧ 68 ಮೊದಲ ಮಹಡಿ, 15 ಅಡ್ಡ ರಸ್ತೆ, ಮೋರಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560055. ಇಲ್ಲಿಗೆ ನೀವು ಇದನ್ನು ಪೋಸ್ಟ್ ಮಾಡಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26 ಜುಲೈ 2024. ಇದು ಎಲ್ಲರಿಗೂ ಉಪಯುಕ್ತ ಆಗಬಹುದು. ಯಾರಿಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋಕ್ಕಾಗಿ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ನಿಮಗೆ ಮೊದಲ ನೋಟಿಫಿಕೇಶನ್ ಬರ್ತದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ. ಧನ್ಯವಾದಗಳು.